ತೊಂದರೆಗಳೇನಿದಾವು ಅವನ್ನ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಮುಖ್ಯಮಂತ್ರಿಗೆ ಆದೇಶ ಕೊಡ್ರಿ, ಇಲ್ಲಿ ಜನಜಿ ಎಷ್ಟು ಅನ್ರೆಸ್ಟ್ ಆಗೈತಿ ಕರ್ನಾಟಕದಲ್ಲಿ, ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡಂತ ಹೇಳ್ರಿ. ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡೋಕೆ ಆದೇಶ ಕೊಡ್ರಿ ಮುಖ್ಯಮಂತ್ರಿಗಳಿಗೆ. ಇಮಿಡಿಯೇಟ್ಲಿ 2,84,000 ಜಾಬ್ ಖಾಲಿ ಇದ್ದರೆ 2,84,000 ಜಾಬ್ ರಿಕ್ರೂಟ್ಮೆಂಟ್ ಮಾಡಲಿ. 17 ಬಜೆಟ್ ಪ್ರೆಸೆಂಟ್ ಮಾಡ್ತಿರುವಂಥ ನಮ್ಮ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯಿಂದ ಇನ್ನೊಂದು 2,30,000 ಪರ್ಮಿಷನ್ ತೋಲಿ. ಅವ್ರದ್ದು ಆರ್ಥಿಕ ಇಲಾಖೆ ಅವ್ರ ಕೆಳಗನ ಐತಿ, ಅದನ್ನು ಮಾಡಲಿ. ಅದು ಮಾಡಿದರೆ ಜನಜೀದ ಧ್ವನಿಗೆ ಭಾವನೆಗಳಿಗೆ ಸ್ಪಂದನೆ ಮಾಡ್ದಂಗೆ ಆಗ್ತೈತಿ. ಅದನ್ನು ಬಿಟ್ಟು ರಾಹುಲ್ ಗಾಂಧಿ ಅವರು ಸುಮ್ಮ ಟಿ ಶರ್ಟ್ ಹಾಕೊಂಡು ಅಡ್ಡಾಡಿದರೆ ಅವರು ಯುವಕರ ಧ್ವನಿ ಆಗೋಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನಾವು ನಿಮಗೆ ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ಇನ್ನೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಿನ್ನೆ ನಮ್ಮ ನಾಯಕರಾದ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಾವು ಎಲ್ಲರೂ ನಮ್ಮ ಪಾರ್ಟಿ ವತಿಯಿಂದ ನಾವು ಪರ್ಮಿಷನ್ ತೊಗೊಂಡು ಏನು ನಾವು ಹೋರಾಟ ಮಾಡಿದ್ವಿ. ಅದು ಹೋರಾಟ ವಿದ್ಯಾರ್ಥಿಗಳ ಹೋರಾಟ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಪರ್ಮಿಷನ್ ಕೊಡಲಿಲ್ಲ ಅಂತ ಅನ್ಕೋ ಅನಿವಾರ್ಯವಾಗಿ ನಾವು ಪರ್ಮಿಷನ್ನ ತೆಗೆದುಕೊಳ್ಬೇಕಾಯ್ತು. ನೀವು ವಿದ್ಯಾರ್ಥಿಗಳು ಧ್ವನಿ ಹತ್ತಕ್ಕಾಗಿ ಪ್ರಯತ್ನ ಮಾಡಿದ್ರಿ. ಅವ್ರಿಗೆ ಪೊಲೀಸ್ ಕಮಿಷನರ್ನು ಪೊಲೀಸರನ್ನ ಎಲ್ಲರನ್ನೂ ಲೈಬ್ರರಿಗೆ ಕಾಲೇಜಿಗೆ ಅಲ್ಲಿ ಕಳಿಸಿ ನೀವು ಹೊರಗೆ ಬಂದು ನಿಮ್ಮನ್ನ ಕೇಸ್ ಅದು ಹಾಕ್ತೇವೆ ಅಂಥೇಳಿ ಅವ್ರಿಗೆ ಜೋರು ಮಾಡಿದ್ರಿ. ಅನಿವಾರ್ಯವಾಗಿ ನಾವು ಅದಕ್ಕೆ ಇಳಿಬೇಕಾಯ್ತು. ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಯಾವುದೋ ಉದ್ದೇಶ ಇದ್ದಿಲ್ಲ. ನಿನ್ನೆ ಆಗಿದ್ದು ವಿದ್ಯಾರ್ಥಿಗಳ ಧ್ವನಿ, ಅದು ವಿದ್ಯಾರ್ಥಿಗಳ ಹೋರಾಟ, ವಿದ್ಯಾರ್ಥಿಗಳ ನೋವು. ಈಗಾದರೂ ನೀವು ಅದನ್ನು ತಿಳ್ಕೊಂಡು ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿರಿ. ಇಲ್ಲಂತಂದರೆ ಇದು ರಾಜ್ಯದಲ್ಲಿ ಇದು ಹೋರಾಟ ಭಾಳ ತೀವ್ರವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳಿತೈತಿ. ಆಮೇಲೆ ನಾವು ವಿಧಾನಸಭೆ ಒಳಗೂ ಕೂಡ ಈ ವಿಷಯವನ್ನು ತೀವ್ರವಾಗಿ ನಾವು ತಗೊಳ್ತೇವೆ. ಈಗ 1 ವಾರದ ಏನು ಗಡುವು ಕೊಟ್ಟಿದ್ದಾರೆ ನಮ್ಮ ಕಾಂತಕುಮಾರ್ ಅವರು, ಅದಕ್ಕೆ ನೀವು ಸ್ಪಂದನೆ ಮಾಡಿರಿ. ಇಲ್ಲಂತಂದ್ರೆ ಮತ್ತೆ ಇದು ಹೋರಾಟ ತೀವ್ರವಾಗಿ ಆಗ್ತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವ್ರಂತಂದ್ರೆ ಒಂದು ಈಗ ವಿದ್ಯಾರ್ಥಿಗಳು ಧಾರವಾಡದಿಂದ ಬೆಂಗಳೂರು ತನಕ ಅವರು ಪಾದಯಾತ್ರೆ ಶುರು ಮಾಡ್ತಾರೆ. ಇದ್ರ ಜೊತೆ ಇಡೀ ಬೇರೆ ಬೇರೆ ಸೆಂಟ್ರ್ಗಳದಾವೆ. ಇಲ್ಲಿ ಬಿಜಾಪುರ ಒಂದು ದೊಡ್ಡ ಸೆಂಟ್ರು, ಬೆಳಗಾಂ ದೊಡ್ಡ ಸೆಂಟ್ರು, ಮಂಗಳೂರು, ಮೈಸೂರು, ಬೆಂಗಳೂರು ಇವೆಲ್ಲ ವಿದ್ಯಾರ್ಥಿಗಳ ಕಲಿಯುವಂಥ ದೊಡ್ಡ ಸೆಂಟ್ರು. ಎಲ್ಲ ಕಡೆಯೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಶುರು ಆಗ್ತೈತಿ. ರಸ್ತೆಗೆ ವಿದ್ಯಾರ್ಥಿನಿಯರು ರಸ್ತೆಗೆ ಬರ್ತಾರೆ. ನಿನ್ನೆ ಧಾರವಾಡದಲ್ಲಿ ಏನಾಯ್ತಲ್ಲ ಅದರ ಜಲಕ್ಕೆ ಎಲ್ಲ ಕಡೆಯೂ ಶುರು ಆಗ್ತೈತಿ.